ಪಾದಚಾರಿಗಳ ಮೇಲೆ ಸಿಟಿ ರವಿ ಪ್ರಯಾಣಿಸಿದ ಕಾರು ಹರಿದಿದೆ. ಇದರ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದು ಓರ್ವನಿಗೆ ಕಾಲು ಕೂಡ ಮುರಿದಿದೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಪಾದಚಾರಿಗಳ ಮೇಲೆ ಸಿಟಿ ರವಿ ಪ್ರಯಾಣಿಸಿದ ಕಾರ್ ಹರಿದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ದುರ್ಮರಣ ಹೊಂದಿದ್ದು ಓರ್ವನಿಗೆ ಕಾಲ್ ಮುರಿದಿದೆ. ಕುಣಿಗಲ್ ತಾಲೂಕು ಬಳಿಯ ರಾಷ್ಟ್ರೀಯ ಹೆದ್ದಾರಿ 70ರ ಉರ್ಕೇನಹಳ್ಳಿ ಬಳಿ ಘಟನೆ ನಡೆದಿದೆ. ಸುನಿಲ್ ಗೌಡ, ಶಶಿಕುಮಾರ್ ಮೃತ ದುರ್ದೈವಿಗಳು ಅನ್ನೋದು ತಿಳಿದು ಬಂದಿದೆ. ರಸ್ತೆ ಬದಿಯಲ್ಲೇ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ ವೇಳೆ ಕಾರು ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಜೊತೆಗೆ ಗಾಯಾಳುಗಳನ್ನ ಕುಣಿಗಲ್ ಆಸ್ಪತ್ರೆಗೆ ಶಾಸಕ ಸಿಟಿ ರವಿಯೇ ದಾಖಲಿಸಿದ್ದಾರೆ. ಕುಣಿಗಲ್ ತಾಲೂಕು ಬಳಿಯ ರಾಷ್ಟ್ರೀಯ ಹೆದ್ದಾರಿ 70ರ ಉರ್ಕೇನಹಳ್ಳಿ ಬಳಿ ಘಟನೆ ನಡೆದಿರುವಂತದ್ದು. ಜೊತೆಗೆ ಸಿಟಿ ರವಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ ಅನ್ನೋದು ಈಗ ಮಾಹಿತಿ ಬರ್ತಾ ಇದೆ. ಪಾದಚಾರಿಗಳ ಮೇಲೆ ಸಿಟಿ ರವಿ ಪ್ರಯಾಣಿಸಿದ ಕಾರ್ ಹರಿದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಒಬ್ಬರಿಗೆ ಕಾಲ್ ಕೂಡ ಮುರಿದಿದೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಷ್ಟೇ ಅಲ್ಲ, ಶಾಸಕ ಸಿಟಿ ರವಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ ಅನ್ನೋದು ತಿಳಿದು ಬಂದಿದೆ. ಸುನಿಲ್ ಗೌಡ, ಶಶಿಕುಮಾರ್ ಮೃತ ದುರ್ದೈವಿಗಳು ಅನ್ನೋದು ಗೊತ್ತಾಗಿದೆ. ರಸ್ತೆ ಬದಿಯಲ್ಲೇ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಕಾರು ಡಿಕ್ಕಿ ಹೊಡೆದಿದೆ. ಗಾಳಿಗಳನ್ನ ತಕ್ಷಣವೇ ಸ್ವತಃ ಶಾಸಕ ಸಿಟಿ ರವಿಯೇ ಕುಣಿಗಲ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪಾದಚಾರಿಗಳ ಮೇಲೆ ಸಿಟಿ ರವಿ ಪ್ರಯಾಣಿಸಿದ ಕಾರ್ ಹರಿದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ದುರ್ಮರಣ ಹೊಂದಿದ್ದಾರೆ. ಓರ್ವನಿಗೆ ಕಾಲು ಕೂಡ ಮುರಿದಿದೆ ಅನ್ನೋದು ತಿಳಿದು ಬಂದಿದೆ. ರಸ್ತೆ ಬದಿಯಲ್ಲಿ ಇವರು ಮೂತ್ರ ವಿಸರ್ಜನೆ ಮಾಡ್ತಿದ್ರಂತೆ. ಆ ಸಂದರ್ಭದಲ್ಲಿ ಕಾರು ಚಲಿಸಿದಂತ ಸಂದರ್ಭದಲ್ಲಿ ಜೋರಾಗಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಅಲ್ಲೇ ಸ್ಥಳದನ್ನೇ ಸಾವನ್ನಪ್ಪಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಸಿಟಿ ರವಿ ಬೇಗ ಬಂದರೂ ಕೂಡ ಅಲ್ಲಿ ಅವರಿಬ್ಬರನ್ನ ಉಳಿಸ್ಕೊಳ್ಳಕ್ಕೆ ಆಗಲಿಲ್ಲ. ಕೊನೆಗೆ ಒಬ್ಬ ಕಾಲು ಮುರಿದಿದೆ ಅನ್ನೋದು ಗೊತ್ತಾಗಿದೆ. ಈಗ ತಕ್ಷಣವೇ ಆತನನ್ನ ಸ್ವತಃ ಶಾಸಕ ಸಿಟಿ ರವಿಯೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗಾಯಾಳುಗಳನ್ನ ಕುಣಿಗಲ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಶಾಸಕ ಸಿಟಿ ರವಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ತಿಳಿದು ಬಂದಿದೆ. ಸುನಿಲ್ ಗೌಡ, ಶಶಿಕುಮಾರ್ ಮೃತ ದುರ್ದೈವಿಗಳು ಅನ್ನೋದು ತಿಳಿದು ಬಂದಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ಹೇಗಾಯ್ತು ಈ ಘಟನೆ? ಏನಂದ್ರೆ ಸುಮಾರು ಬೆಳಗ್ಗೆ ಮುಂಜಾನೆ ಒಂದು 3 ಗಂಟೆ ಸಮಯದಲ್ಲಿ ಕುಣಿಗಲ್ ತಾಲೂಕಿನ ಉರ್ಕೇಳಿಗೆ ಬೆಳೆ ಒಂದು ಅಪಘಾತ ಆಗಿದೆ. ಇದು ಶಾಸಕ ಮಾಜಿ ಸಚಿವ ಅಂತ ಸಿಟಿ ರವಿ ಪ್ರಯಾಣಿಸುತ್ತ ಕಾರು ರಸ್ತೆ ಬದಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಹರಿದಂತ ಕಾರು ಇಬ್ಬರ ಸಾವಿಗೆ ಕಾರಣ ಆಗಿದೆ. ಇಂತ ಉಳಿದಂತೆ 3 ಗಾಯಗೊಂಡಿದ್ದಾರೆ. ಅವರನ್ನ ತುಮಕೂರು ಕುಣಿಗಲ್ ಆಸ್ಪತ್ರೆ ಮತ್ತೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಕೂಡ ಅಲ್ಲಿ ಬೆಂಗಳೂರಿನ ಸಣ್ಣ ಪುಟ್ಟ ಗಾಯ ಆಗಿ ದಾಖಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗೇನು ಕಳೆದ ರಾತ್ರಿ ದಿಢೀರಂತಾದ ಘಟನೆಯಿಂದ ಈಗಾಗಲೇ ಏನು ಕುಣಿಗಲ್ ಪೊಲೀಸ್ ಠಾಣೆಗೆ ಸಿಟಿ ರವಿ ಮತ್ತು ಆತನ ಕಾರಿನ ಚಾಲಕನ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ. ದಿವ್ಯಾ, ಓಕೆ, ಈಗ ಆಸ್ಪತ್ರೆಗೆ ದಾಖಲಿಸಿದ್ದೆ. ಅವರ ಪರಿಸ್ಥಿತಿ ಹೇಗಿದೆ? ಕಾಲ್ ಕೂಡ ಮುರಿದಿದೆ ಅಂತ ಕೇಳ್ಪಟ್ವಿ. ಡಾಕ್ಟರ್ ಏನ್ ಹೇಳಿದ್ರು? ಈಗ ಈ ಘಟನೆಯಲ್ಲಿ ಏನು ಕನಕಪುರ ತಾಲೂಕಿನ ಸೋನಹಳ್ಳಿ ಗ್ರಾಮದ ಯುವಕರು ಅಂದ್ರೆ ಕೊಲ್ಲೂರು ಧರ್ಮಸ್ಥಳ ದೇವಾಲಯ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರು. ಆದ್ರೆ ಮಂಗಳೂರು ಕಡೆಯಿಂದ ಬಂದ ಸಿಟಿ ಕಾರ್ ಫಾರ್ಚುನರ್ ಕಾರು ಡಿಕ್ಕಿ ಆಗಿದೆ. ಮುನಿರಾಜು ಮತ್ತು ಜಯಚಂದ್ರ, ಪುನೀತ್ ಮತ್ತು ಮಂಜುನಾಥ್ 4ವರೆಗೆ ಸಣ್ಣ ಪುಟ್ಟಾಗಿ ಆಯ್ತು. ಅದರಲ್ಲಿ ಮುನಿರಾಜು ಮತ್ತು ಜಯಚಂದ್ರ ಅವರನ್ನ ಬೆಂಗಳೂರಿನ ನಿಮ್ಹಾನ್ಸ್ಗೆ ದಾಖಲು ಮಾಡಿದೆ ಅಂತ ಈಗ ಕುಣಿಗಲ್ ಆಸ್ಪತ್ರೆಗೆ ಇಬ್ಬರು ಚಿಕಿತ್ಸೆ ಪಡೆದಿದ್ದಾರೆ. ಅವರಿಗೆ ಆರೋಗ್ಯವಾಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ ಈಗ ಅಂತ ಮಾಹಿತಿ ಲಭ್ಯ ಆಗಿದೆ. ದಿವ್ಯಾ, ಅಂದ್ರೆ ಸಿಟಿ ರವಿ ಶಾಸಕ ಕಾರನ್ನ ವೇಗವಾಗಿ ಚಲಾಯಿಸ್ತಿದ್ದ, ಅದ್ರ ಪರಿಣಾಮನೇ ಬಂದು ಡಿಕ್ಕಿ ಹೊಡೆದಿರೋದಾ ಏನು? ಇದು ಸಿಟಿ ರವಿ ಚಾಲಕರ ಕಾರಣ ಚಾಲಕ ಅಜಾಗ್ರತೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮೊದಲು ಘಟನೆ ಆದಂತ ಸಂದರ್ಭದಲ್ಲಿ ಸಿಟಿ ರವಿ ಕೂಡ ಕಾರಿಂದ ಇಳಿದು ಅವರನ್ನ ಆಸ್ಪತ್ರೆಗೆ ದಾಖಲು ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಆ ಸಂದರ್ಭದಲ್ಲಿ ಏನು ಅಪಘಾತಕ್ಕೆ ಒಳಗಾಗಿದಂತ ಆ ಕಡೆಯವರು ಸಿಟಿ ರವಿ ಜೋರು ಮಾಡಿದ್ದಾರೆ. ಅದಾದ ನಂತರ ಅವರು ನೇರವಾಗಿ ಅವರು ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಇಲ್ಲಿ ಅವ್ರನ್ನ ಸಿಟಿ ರವಿಯರ ಕಡೆಯವರು ಕುಣಿಗಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ದಿವ್ಯಾ,
ಓಕೆ ಯೋಗೇಶ್, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ, ಹಾಗೆ ಇರಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಗಾಯಳಾಗಿರುವಂತ ಪುನೀತ್ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಪುನೀತ್ ಅವರೇ. ಓಕೆ, ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಇವನ್ ಶಾಸಕ ಸಿಟಿ ರವಿ ಅವ್ರಿಗೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಕೇಳ್ಪಟ್ವಿ. ಹೌದು, ಈಗ ಈ ಒಂದು ಘಟನೆಯಲ್ಲಿ ಅತಿ ವೇಗವಾಗಿ ಬಂದಿದೆ. ಅಂದ್ರೆ ರಸ್ತೆ ಬದಿ ನಿಂತಿದ್ದವ್ರಿಗೆ ಅಂದ್ರೆ ಕಾರಿನ ಚಾಲಕ, ಫಾರ್ಚೂನ್ ಕಾರ್ ಚಾಲಕ ಅಷ್ಟು ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ ಅನ್ನೋದಕ್ಕೆ ಇಬ್ರು ಮೃತಪಟ್ಟಿರೋದು ಸಾಕ್ಷಿ. ಅಂದ್ರೆ ಸಿಟಿ ರವಿ ಕೂಡ ಘಟನೆ ಆದ ಬಳಿಕ ಒಂದ್ ಸ್ವಲ್ಪ ಅವ್ರನ್ನ ಕರ್ಕೊಂಡು ಬಂದು ಆಸ್ಪತ್ರೆ ಸೇರಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಪ್ರತ್ಯಕ್ಷಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದ್ ಹಂತದಲ್ಲಿ ಈ ಪ್ರಕರಣ ಮುಚ್ಚಾಕೋ ಪ್ರಯತ್ನ ಕೂಡ ನಡೀತು ಅನ್ನೋದು ಗಾಯಗೊಂಡವರ ಸಂಬಂಧಿಕರು ಈಗ ಸದ್ಯ ಕುಣಿಗಲ್ ಆಸ್ಪತ್ರೆ ಪೊಲೀಸ್ ಠಾಣೆ ಬಳಿದ್ರೆ ಅವ್ರು ಆರೋಪನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಸ್ವಲ್ಪ ಸಮಯ ಆದ ನಂತರ ಸ್ಪಷ್ಟವಾದ ಒಂದು ಮಾಹಿತಿ ಚಿತ್ರಣ ಸ್ಪಷ್ಟವಾಗಿ ಸಿಗುತ್ತೆ ದಿವ್ಯಾ. ಅಲ್ಲಿವರೆಗೂ ಇನ್ನೂ ಅಪೂರ್ಣವಾದ ಮಾಹಿತಿ ಇದೆ. ಗಾಯಗೊಂಡವರು ಅದೇ ಸಂಪೂರ್ಣವಾದ ಜವಾಬ್ದಾರಿಯನ್ನ ಸಿಟಿ ರವಿನೇ ಹೊಣೆಯನ್ನ ತಗೋಬೇಕು. ಯಾಕಂದ್ರೆ ರಸ್ತೆಯಲ್ಲಿ ಚಲಿಸುವಾಗ ಏನಾಗುತ್ತೋ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಜಾಗೃತಿಯಿಂದ ಕಾರ್ ಚಲಾಯಿಸಬೇಕಾಗಿರೋದು ಕರ್ತವ್ಯ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಅವರ ಮೃತಪಟ್ಟವರ ಸಂಬಂಧಿಕರಿಗೆ ಇವ್ರೇನಾದ್ರೂ ಹೋಗಿ ಮಾತನಾಡಿಸಿದ್ದಾರಾ, ಪರಿಹಾರವನ್ನು ಏನಾದ್ರೂ ಕೊಡ್ತೀನಿ ಅಂತ ಹೇಳಿದ್ದಾರಾ, ಏನು? ಇಲ್ಲ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಸಿಟಿ ರವಿ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದನ್ನಷ್ಟೇ ಮಾಹಿತಿ ಇದ್ರೆ. ಬೆಂಗಳೂರಿನ ಯಾವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮತ್ತೆ ಚಿಕಿತ್ಸೆ ಪಡಿತಿದ್ರಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಒಂದು ಘಟನೆ ಆದ ನಂತರ ಅವರು ಕೂಡ ಅಲ್ಲಿ ಸಾಂತ್ವನ ಹೇಳಿದಾರೋ ಒಂದು ಮಾತ್ರ ಗೊತ್ತಾಗ್ತಾ ಇದೆ. ತುಮಕೂರಿನ ಕುಣಿಗಲ್ ಆಸ್ಪತ್ರೆಗೆ ದಾಖಲು ಮಾಡಿ ಅವ್ರು ಅಲ್ಲಿಂದ ಹೋಗಿದ್ದಾರೆ. ಅಂದ್ರೆ ಮೂತ್ರ ವಿಸರ್ಜನೆ ರಸ್ತೆ ಕಾರು ಹಾಕೊಂಡು ನಿಂತಂತದ್ರು ಕೂಡ ಅವರು ವೇಗವಾಗಿ ಡಿಕ್ಕಿ ಹೊಡೆದ್ರೆ ಘಟನೆಗೆ ಪ್ರಮುಖವಾಗಿ ಕಾರಣ ಆಗಿದೆ. ಈಗ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅವರು ಸಂಬಂಧಿಕರು ಮತ್ತೆ ಸ್ನೇಹಿತರೆಲ್ಲ ಬಂದಿದ್ದಾರೆ. ಕಂಪ್ಲೇಂಟ್ ಆದ ನಂತರ ಅವ್ರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದು ಆ ರೀತಿಯ ಪೊಲೀಸರು ಗಮನ ಕಡೆ ಕೈಗೊಳ್ತಾರೆ. ಶಾಸಕ ಸಿಟಿ ರವಿದ ವಿರುದ್ಧ ಕೊಡ್ತಾರೆ ಅಥವಾ ಆತನ ಕಾರ್ ಚಾಲಕನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರ ಅನ್ನೋದು ಈಗ ಗೊತ್ತಾಗುತ್ತೆ. ಇನ್ನೊಂದು 10 ರಿಂದ 15 ನಿಮಿಷದಲ್ಲಿ ಏನೋ ದೂರಿನ ವಿವರ ಲಭ್ಯ ಆಗುತ್ತೆ ದಿವ್ಯಾ. ಓಕೆ, ಸುಮಾರು ಎಷ್ಟೊತ್ತಿಗೆ ಘಟನೆ ನಡೆದಿದ್ದು ಯೋಗೇಶ್? ಸೊ ರಾತ್ರಿ ಸುಮಾರು 2:30 ರಿಂದ 3 ಗಂಟೆ ರಾತ್ರಿ ನಡೆದಿದೆ ಅಂತ ಹೇಳಲಾಗ್ತದೆ. ಆದ್ರೆ ಈಗಿನ ಗಾಯಗೊಂಡಿದ್ದಾರೆ ಮತ್ತೆ ಅವ್ರಿಗೆ ಸ್ಪಷ್ಟವಾಗಿ ಮಾತಾಡಕ್ ಆಗ್ತಿಲ್ಲ. ಹಾಗಾಗಿ ಆ ಘಟನೆಗೆ ಆದ ಘಟನೆಯಿಂದ ಈಗ ಕೆಲವರು ಗಾಬರಿ 8 ಜನ ಕಾರಿನಲ್ಲಿ ಪ್ರಯಾಣ ಮಾಡ್ತಿರಂತಾರೆ. ಅವರು ಘಟನೆಯಲ್ಲಿ ಗಾಯಗೊಬ್ಬರೇ ಆಗಿದ್ದಾರೆ. ಈಗ ಅವರು ಕೂಡ ನಮಗೆ ಮಾಧ್ಯಮಕ್ಕೆ ಮಾತಾಡಕ್ಕೆ ಸ್ಪಂದಿಸ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ಟು ಆನಂತರ ಮಾಧ್ಯಮಕ್ಕೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಂಪ್ಲೇಂಟ್ ಕೊಟ್ಟ ನಂತರ ಅವರು ಸಂಪೂರ್ಣವಾದ ಮಾಹಿತಿ ಘಟನೆ ಎಷ್ಟು ಗಂಟೆ ಆಯ್ತು, ರವಿ ಯಾರಿಗೆ ಯಾವ ರೀತಿ ಸ್ಪಂದಿಸಿದ್ರು, ಸಿಟಿ ರವಿ ಅವರು ಅನ್ನೋದು ಲಭ್ಯ ಆಗುತ್ತೆ ಈಗ. ಓಕೆ, ಈಗ ಪೊಲೀಸರು ಕಂಪ್ಲೇಂಟ್ ದಾಖಲಿಸಿಕೊಂಡು ಕೇಸ್ ಫೈಲ್ ಮಾಡ್ಕೊಂಡ್ರೆ ಉತ್ತಮ. ಯಾಕಂದ್ರೆ ಶಾಸಕರು ಅನ್ನೋ ಇನ್ಫ್ಲೂಯೆನ್ಸ್ ಪರಿಣಾಮ ಪೊಲೀಸರ ಮೇಲೆ ಬೀರಬಾರ್ದು ಅಲ್ವಾ ಯೋಗೇಶ್? ಹೌದು, ಈಗಾಗಲೇ ಏನಂದ್ರೆ ಅವರು ಕೂಡ ಈಗ ರಾತ್ರಿ ತಡರಾತ್ರಿ ಆಗಿದೆ ಆದಂತ ಏನು ಘಟನೆ ಆದಂತಾಗ ಅವ್ರು ಇಬ್ಬರನ್ನ ಸ್ನೇಹಿತರನ್ನ ಕಳ್ಕೊಂಡಿದ್ರು. ಆ ದುಃಖದಲ್ಲಿ ಇದರಿಂದ ಮುಂಜಾನೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಸಿದ್ಧ ಆಗಿದೆ. ಈಗ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ದಿವ್ಯಾ. ಓಕೆ ಯೋಗೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಕುಂದಾಪುರ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ ಸರ್. ಬಟ್ ಆನ್ ದಿ ವೇ ಒಂದು ಕಾರು ಮದ್ದೂರು ಮೇಲೆ ಊರಿಗೆ ಹೋಗ್ಬೇಕಾಯ್ತು, ಇನ್ನೊಂದು ಕಾರು ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಸೊ ಆ ಟೈಮಲ್ಲಿ ಸೈಡ್ಗೆ ಫುಲ್ ಸೈಡ್ಗೆ ಪಾರ್ಕಿಂಗ್ ಹಾಕ್ಬಿಟ್ಟು 4th ಇಂಡಿಕೇಟರ್ ಹಾಕ್ಬಿಟ್ಟು ಎಲ್ಲರೂ ಯೂನಿಟ್ ಪಾಸ್ ಮಾಡೋಣ ತಿಳಿದ್ರು ಸರ್. ಯಾವ ಕಡೆಯಿಂದ ಹೋಗ್ತಾ ಇದ್ರಿ ಸರ್? ನಮ್ಮ ಇದರಿಂದ ಮಂಗಳೂರಿನ ಸೈಡಿಂದ, ಚಿಕ್ಕಮಗಳೂರು ಸೈಡಿಂದ ಬೆಂಗಳೂರು ಹೋಗ್ತಿದ್ದು. ಸೊ ಆ ಕಡೆ ಸಿಟಿ ರಿವರ್ ಬಂದಿದೆ ಸರ್. ಒಂದು 140-150 ಕಿಲೋಮೀಟರ್ ಸ್ಪೀಡ್ ಇತ್ತು. ಬಂದಿದ್ದು 4th ಇಂಡಿಕೇಟ್ ಆಗಿದೆ ಸರ್. ಎಲ್ಲ ಹಾಕಿದ್ದೀವಿ. ಒಂದು ಬಂದು ಕೊಟ್ಟೋಗ್ರು ಸರ್. ಇಬ್ಬರು ಸ್ಪಾಟು, ಒಬ್ಬರು ಕಾರ್ ಮುರಿದಿದೆ. ಯಾರ್ಯಾರು ಹೋಗಿರೋದು ಸರ್? ಮುನಿರಾಜು ಅಂತ ಇದು, ಸುನೀಲ್ ಗೌಡ ಅಂತ ಒಬ್ರು, ಶಶಿಕುಮಾರ್ ಅಂತ ಒಬ್ರು ಸರ್. ಯಾವ್ರು ಏನಾಗ್ಬೇಕು ನಿಮಗೆ? ಸುನೀಲ್ ಗೌಡ ನಮ್ಮ ಮತ್ತೆ ಮಗ ಸರ್, ಶಶಿಕುಮಾರ್ ನನ್ನ ಫ್ರೆಂಡ್ ಸರ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ರಾ? ಸರ್ ದೇವಸ್ಥಾನ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ ಸರ್, ಮನೆಗೆ ಸರ್. ಶೃಂಗೇರಿ ಕುಂದಾಪುರ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ ಸರ್. ಬಟ್ ಆನ್ ದಿ ವೇ ಒಂದು ಕಾರು ಮದ್ದೂರು ಮೇಲೆ ಊರಿಗೆ ಹೋಗ್ಬೇಕಾಯ್ತು, ಇನ್ನೊಂದು ಕಾರು ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಸೊ ಆ ಟೈಮಲ್ಲಿ ಸೈಡ್ಗೆ ಫುಲ್ ಸೈಡ್ಗೆ ಪಾರ್ಕಿಂಗ್ ಹಾಕ್ಬಿಟ್ಟು 4th ಇಂಡಿಕೇಟರ್ ಹಾಕ್ಬಿಟ್ಟು ಎಲ್ಲರೂ ಯೂನಿಟ್ ಪಾಸ್ ಮಾಡೋಣ ತಿಳಿದ್ರು ಸರ್. ಯಾವ ಕಡೆಯಿಂದ ಹೋಗ್ತಾ ಇದ್ರಿ ಸರ್? ನಮ್ಮ ಇದರಿಂದ ಮಂಗಳೂರಿನ ಸೈಡಿಂದ, ಚಿಕ್ಕಮಗಳೂರು ಸೈಡಿಂದ ಬೆಂಗಳೂರು ಹೋಗ್ತಿದ್ದು. ಸೊ ಆ ಕಡೆ ಸಿಟಿ ರಿವರ್ ಬಂದಿದೆ ಸರ್. ಒಂದು 140-150 ಕಿಲೋಮೀಟರ್ ಸ್ಪೀಡ್ ಇತ್ತು. ಬಂದಿದ್ದು 4th ಇಂಡಿಕೇಟ್ ಆಗಿದೆ ಸರ್. ಎಲ್ಲ ಹಾಕಿದ್ದೀವಿ. ಒಂದು ಬಂದು ಕೊಟ್ಟೋಗ್ರು ಸರ್. ಇಬ್ಬರು ಸ್ಪಾಟು, ಒಬ್ಬರು ಕಾರ್ ಮುರಿದಿದೆ. ಯಾರ್ಯಾರು ಹೋಗಿರೋದು ಸರ್? ಮುನಿರಾಜು ಅಂತ ಇದು, ಸುನೀಲ್ ಗೌಡ ಅಂತ ಒಬ್ರು, ಶಶಿಕುಮಾರ್ ಅಂತ ಒಬ್ರು ಸರ್. ಯಾವ್ರು ಏನಾಗ್ಬೇಕು ನಿಮಗೆ? ಸುನೀಲ್ ಗೌಡ ನಮ್ಮ ಮತ್ತೆ ಮಗ ಸರ್, ಶಶಿಕುಮಾರ್ ನನ್ನ ಫ್ರೆಂಡ್ ಸರ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ರಾ? ಸರ್ ದೇವಸ್ಥಾನ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ ಸರ್, ಮನೆಗೆ ಸರ್. ನೀವು ಕಾರಲ್ಲಿದ್ರಾ? ನಾನು ಬೇರೆ ಕಾರಲ್ಲಿದ್ದೆ. ನಾನು ಸ್ಕಾರ್ಪಿಯೋ ಓಡಿಸ್ತಾ ಇದ್ದೆ.
ಯಾವ ಥರ ಆಯಿತು, ಯಾವ ಕಡೆಯಿಂದ ಬಂದರು? ಯಾವ ಕಡೆಯಿಂದ ಬಂದು ಅಂದರೆ ಮಾಮೂಲಿ ಬೆಂಗಳೂರು ಸೈಡ್ಗೆ ಬರ್ತಾಯಿದ್ರು ಅವರು. ಅಂದರೆ ಇವರು ಊರಿಗೆ ಹೋಗ್ತಾಯಿದ್ರು, ಕುಣಗಾಲ ಲೆಫ್ಟ್ ಎತ್ಕೋತಾಯಿದ್ರು ಅವರು. ಆ ಟೈಮಲ್ಲಿ ಆಗಿರೋದಂತ ಇದು. ನನಗೂ ಗೊತ್ತಿಲ್ಲ. ನಿಮ್ಗೆ ಹೆಂಗಾಯಿತು? ಏನಾಗಿದೆ ನಿಮಗೆ? ಕಾಲೊಂದು ಸ್ವಲ್ಪ ಏಟಾಗಿದೆ ಅಷ್ಟೇ. ಏನು ಕೆಲಸ ಮಾಡೋದು ನೀವು? ನಾವು ಡ್ರೈವಿಂಗು. ಯಾವ ಊರು? ಅದೇ ಊರು ನಮ್ಮೂರಲ್ಲಿ, ಸೂರನಹಳ್ಳಿ. ಸೂರಿನಳ್ಳಿ. ನೀವು ಕಾರಲ್ಲಿದ್ರಾ? ನಾನು ಬೇರೆ ಕಾರಲ್ಲಿದ್ದೆ, ನಾನು ಸ್ಕಾರ್ಪಿಯೋ ಓಡಿಸ್ತಾ ಇದ್ದೆ. ಯಾವ ಥರ ಆಯಿತು? ಈಗ ಬದುಕಿದ್ದವರಿಗೆ ಯಾರು ಮಾಡಕ್ಕೆ ಮುಂಚೆ ಅರ್ಥ ಮಾಡ್ಕೊಡ್ರಿ. ಮಾಡಕ್ಕಂತ ಸರ್ ನಾನು ಹಂಗಿದ್ರಿ ಯಾರ್ದಾರು ಗಾಡಿ 4-5 ಜನ ಗಾಡಿ ಹತ್ತಿ ಅಂದ್ರು, ನಾನು ಹತ್ತೋಗಿಲ್ಲ. ನನಗೆ ಎದೆ ನೋವು ಇದ್ರು ನಾನು ಫಸ್ಟ್ ಹಾಸ್ಪಿಟ್ಲಿಗೆ ಸೇರಿ ಆಯ್ತು. ನನ್ನ ಜವಾಬ್ದಾರಿ ಇದೆ, ದಯವಿಟ್ಟು ನಮ್ದಲ್ಲ ಬೇರೆಯವ್ರ ಗಾಡಿ ಆಕ್ಸಿಡೆಂಟ್ ಆದ್ರೂ ಇಷ್ಟೇ ಜವಾಬ್ದಾರಿ ತಗೋತಿದ್ದೆ. ನಮ್ದು ಗಾಡಿ ಆಕ್ಸಿಡೆಂಟ್ ಆಗ್ಬೇಕಾಗಿಲ್ಲ, ಬೇರೆಯವ್ರ ಇಷ್ಟೇ ಜವಾಬ್ದಾರಿ ತಗೋತಿದ್ದೆ. ಜವಾಬ್ದಾರಿ ತಗೊಂಡೆ ನೋಡಿ ಸರ್. ಇಲ್ಲ ಸರ್, ದಯವಿಟ್ಟು ಇಲ್ಲ ಸರ್. ಸರ್ ಯಾರ ಗಾಡಿ ಬರಕ್ಕಾಗಲ್ಲ, ನನ್ನ ಪೇಷಂಟ್ ಸರ್ ಎಲ್ಲ ಮಗ ಸರ್. ಇಲ್ಲ ಇಲ್ಲ ರಮೇಶ್ ಸರ್ ಜೊತೆ ನಮ್ಗಿರಲ್ಲ ಬರ್ಲಿ.